77ನೆಯ ಕಲ್ಯಾಣ ಕರ್ನಾಟಕ ಉತ್ಸವದ ಈ ದಿನಾಚರಣೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಹಶೀಲ್ದಾರರು, ದಂಡಾಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ವಿ ಶಿಗ್ಗಾವಿರವರೇ, ಗ್ರೇಡ್ 2 ತಹಶೀಲ್ದಾರ್ ಅವರೇ, ಪಂಪಾಪತಿಯವರೇ, ಯಲ್ಲಮ್ಮನವರೇ, ಎಲ್ಲ ತಾಲೂಕಾ ಅಧಿಕಾರಿ ವರ್ಗದವರೇ, ಆತ್ಮೀಯ ಎಲ್ಲ ಮುದ್ದು ಮಕ್ಕಳೇ, ಶಿಕ್ಷಕರೇ ಮತ್ತು ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಇವತ್ತು 77ನೆಯ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ನಾವು ಆಚರಣೆ ಮಾಡ್ತೇವೆ. ಈಗಾಗಲೇ ಜೀವನ್ ಸಾಹೇಬರು ಮತ್ತು ನಮ್ಮ ತಹಶೀಲ್ದಾರ್ ಹೇಳಿದ ಹಾಗೆ ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ 1 ವರ್ಷ 1 ತಿಂಗಳು ಕಳೆದ ನಂತರ ನಾವೆಲ್ಲರೂ ಕೂಡ ಸ್ವತಂತ್ರ ಆಗಿದ್ದೇವೆ. ಇಡೀ ದೇಶಕ್ಕೆ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಆದರೆ ನಮಗೆ ಸೆಪ್ಟೆಂಬರ್ 17 ಈ ಭಾಗದ ವಿಮೋಚನಾ ದಿನಾಚರಣೆ ನಾವು ಇಲ್ಲಿವರೆಗೂ ಕೂಡ ಮಾಡ್ತಾ ಇದ್ವಿ. ಅಲ್ಲ, ಅದು ನಿಂದಿಟ್ಬಿಡು, ಇಲ್ಲಿ ಇಟ್ಬಿಡಲ್ಲ, ಇಲ್ಲಿ ಬರ್ತಿಲ್ಲ, ಕವರ್ ಆಗುತ್ತಿಲ್ಲ. ನಮ್ಮೆಲ್ಲರ ಗಮನದಲ್ಲಿ ಇರಬೇಕಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ ಸ್ವತಂತ್ರ ಯೋಧರ ಜೊತೆಗೇನೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಈ ಭಾಗದ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಬಹುಶಃ ಅವರ ಆ ವಿವೇಚನೆ, ಅವರ ಒಂದು ಕಾರ್ಯಕ್ಷಮತೆ ಇರದೇ ಇದ್ದಿದ್ರೆ ಬಹುಶಃ ನಮ್ಮ ಇಲ್ಲಿವರೆಗೂ ಕೂಡ ಇನ್ನು ಎಷ್ಟು ವರ್ಷಗಳ ಕಾಲ ನಾವು ನಮ್ಮ ಹಿರಿಯರು ನಿಜಾಮರ ದಾಸ್ಯದಲ್ಲಿ ಬದುಕಬೇಕಾಗಿತ್ತೋ ಗೊತ್ತಿಲ್ಲ. ಆದರೆ ಅವರು ಈ ದೇಶದ ಗೃಹ ಮಂತ್ರಿಗಳಾದ ಮೇಲೆ ನಮ್ಮ ಭಾಗದ ನಿಜಾಮರ ಕಪಿಮುಷ್ಟಿಯಿಂದ ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಇವತ್ತು ನಾವು ಇಲ್ಲಿವರೆಗೂ ಕೂಡ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಮಾಡ್ತಾ ಇದ್ವಿ. ಮಾನ್ಯ ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಹೈದರಾಬಾದ್ ಅಂತಕ್ಕಂಥ ನನ್ನ ತೆಗೆದು ಮಾಡಿ ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಗುಲ್ಬರ್ಗಾದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಧ್ವಜಾರೋಹಣವನ್ನು ಮಾಡಿ ಅಲ್ಲೇ ಕ್ಯಾಬಿನೆಟನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. KKRD ಇದೆ, ನಮಗೆ ಅವ್ರಿಗೇನು ನಿಧಿ ಇಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ತಕ್ಕಂಥದ್ದು ಆ ಒಂದು ಭಾವನೆಯನ್ನು ತಾಳಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ಈ ಭಾಗ ಅತ್ಯಂತ ಹಿಂದುಳಿದ ಭಾಗ ಇದೆ. ಇನ್ನೂ ಅನೇಕ ಕಾರ್ಯಕೆಲಸಗಳು ಕೂಡ ಇಲ್ಲಿ ಆಗಬೇಕಾಗಿದೆ. ಬಹುತೇಕ ಹಿಂದಿನಿಂದಲೂ ಕೂಡ ನೋಡ್ತಾ ಬಂದರೆ ಮೈಸೂರು ಭಾಗಕ್ಕೆ ನಮಗೆ ಎಲ್ಲ ಅನುದಾನಗಳು ಕೂಡ ತಾರತಮ್ಯವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಅದು ಆಗಬಾರ್ದು ಅಂತಕ್ಕಂಥದ್ದು ಈ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಕೇವಲ ಕಲ್ಯಾಣ ಕರ್ನಾಟಕ ಉತ್ಸವ ಅಂತೇಳಿ ಹೆಸರನ್ನು ಬದಲಾವಣೆ ಮಾಡಿ ದಿನಾಚರಣೆಯನ್ನು ಮಾಡಿದರೆ ಬಹುಶಃ ಅದು ಸಾಲದು. ಈ ಭಾಗದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿಯೂ ಕೂಡ ಈ ಭಾಗ ಅಭಿವೃದ್ಧಿ ಹೊಂದಿದಾಗ ಮಾತ್ರ ನಾವು ಅವರು ಸರಿಸಮ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಜೊತೆ ಈಗಾಗಲೇ 371 ಬಗ್ಗೆಯೂ ಕೂಡ ಹೇಳಿದ್ವಿ. ನಮ್ಮ ಭಾಗಕ್ಕೆ 371 ಇದೆ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಆಶಯ ಚಿಗುರು ಹೊಡಿತಾ ಇದೆ. ಆ ಒಂದು 371 ಆ್ಯಕ್ಟಿನಿಂದ ನಾವು ಪ್ರಗತಿಯನ್ನು ಹೊಂದಬಹುದು ಅಂತೇಳಿ. ಆದರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ಪ್ರಭಾವಿಗಳು ಅಡ್ಗಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಇವತ್ತು ನಾವು ನೋಡಿದ್ದೇವೆ. ಇದು ಭಾಳ ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದನ್ನು ಕೂಡ ಈ ಮೂಲಕ ಇವತ್ತಿನ ದಿನಮಾನಗಳಲ್ಲಿ ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ಸಚಿವರಾಗಿದ್ದುಕೊಂಡು ಅದನ್ನು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಈ ಭಾಗದ ಜನರು ಯಾರು ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಕೇವಲ ಆಚರಣೆಗೆ ಇದು ಸೀಮಿತವಾಗಿದೆ. ಈ ಭಾಗದ ಪ್ರಗತಿಗೆ
ಸೀಮಿತ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಧ್ವಜಾರೋಹಣ ಮಾಡಿ ಕೇವಲ ಮಾತನಾಡಿ ಹೋದರೆ ಸಾಲದು. ನಮ್ಮ ಅನೇಕ ಜನ ಹಿರಿಯರು ಈಗಾಗಲೇ ಜೀವನ್ ಸಾಹೇಬ್ರವರು ಈ ಭಾಗದ ಸ್ವತಂತ್ರ ಯೋಧರನ್ನು ವಿಶೇಷವಾಗಿ ಮಹಿಳೆಯರು ಕೂಡ ಅದರಲ್ಲಿ ಭಾಗವಹಿಸಿ ತ್ಯಾಗ ಬಲಿದಾನಗಳ ಮೂಲಕ ಏನು ಸ್ವತಂತ್ರ ದಿನೋತ್ಸವ ನಾವು ಆಗಸ್ಟ್ 15ಕ್ಕೆ ಮಾಡ್ತೇವೆ, ಅವಾಗೂ ಕೂಡ ನೋವನ್ನು ಅನುಭವಿಸಿದ್ವಿ ಮತ್ತು ನಿಜಾಮರ ಕಾಲದಲ್ಲೂ ಕೂಡ ಈ ಭಾಗದ ನಾವೆಲ್ಲೂ ಕೂಡ ನೋವನ್ನು ಅನುಭವಿಸಿದ್ವಿ. ಬರೀ ಮಹಿಳೆಯರ ಕಗ್ಗೊಲೆ ಮಾತ್ರ ಆಗಿರ್ತಕ್ಕಂಥದ್ದು, ಅವರ ಮಾನ ಪ್ರಾಣ ಎಲ್ಲವೂ ಕೂಡ ಹೋಗಿರ್ತಕ್ಕಂಥದ್ದು. ಹಲವಾರು ಜನ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡೋದ್ರ ಮೂಲಕ ತಮ್ಮ ಬದುಕನ್ನೇ ಮುಂದಿನ ಪೀಳಿಗೆಗೆ ಕಟ್ಟಿಕೊಟ್ಟು ಈ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರ ನೆನಪು ಮಾಡಿಕೊಳ್ಳೋದ್ರ ಮೂಲಕ ಅವರ ಆದರ್ಶದಲ್ಲಿ ಅವರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಬದುಕ್ತಕ್ಕಂಥದ್ದನ್ನು, ನಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭಾಗದ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಖಂಡಿತವಾಗಿ ನಾನಂತೂ ಬದ್ಧನಾಗಿದ್ದೇನೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯೋಜನೆಯಿಂದ ಇರ್ಬೋದು, ಸರ್ಕಾರದಿಂದ ಒತ್ತಾಯ ಮಾಡಿ ಈ ಭಾಗದ ಅಭಿವೃದ್ಧಿಗೆ ಏನು ಶ್ರಮಿಸಬೇಕು ಆ ಶ್ರಮವನ್ನು ಸಂಪೂರ್ಣವಾಗಿ ಹಾಕೋದ್ರ ಮೂಲಕ ನನ್ನ ಕನಸ ಏನಿದೆ ಈ ಭಾಗದ ಅಭಿವೃದ್ಧಿ ಆಗಬೇಕು ಅಂತ ಅದನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿರಿಯರನ್ನು ನೆನಪು ಮಾಡಿಕೊಳ್ಳೋದ್ರ ಮೂಲಕ ಅವರ ತ್ಯಾಗ ಬಲಿದಾನವನ್ನು ನೆನಪು ಮಾಡಿಕೊಳ್ಳೋದ್ರ ಮೂಲಕ ಈ ಭಾಗದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ತಮ್ಮೆಲ್ಲರೂ ಕೂಡ ಈ ಕೇವಲ ವಿಮೋಚನೆ ನಮಗೆ ಆ ದಾಸ್ಯದಿಂದ ಮಾತ್ರ ವಿಮೋಚನೆ ಆಗಿದೆ. ಇನ್ನು ಅನಕ್ಷರತೆಯಿಂದ ನಾವೆಲ್ಲರೂ ಕೂಡ ದಾಸ್ಯವನ್ನು ಹೊಂದಬೇಕಾಗಿದೆ. ಬಡತನದಿಂದ ಆ ಬಡತನ ದಾಸ್ಯವನ್ನು ನಾವೆಲ್ಲರೂ ಕೂಡ ಕಳೆದೋಗಿಬೇಕಾಗಿದೆ. ಸಂಪೂರ್ಣವಾಗಿ ಶೈಕ್ಷಣಿಕ ಹೊಂದಿದಾಗ ಮಾತ್ರ ನಾವೆಲ್ಲವನ್ನು ಕೂಡ ಸಾಧಿಸಲು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ. ಮುಂದಿನ ಪೀಳಿಗೆಗೆ ನಾವು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಕಲ್ಯಾಣ ಕರ್ನಾಟಕ ದಿನಾಚರಣೆ ಶುಭಕಾಮನೆಗಳನ್ನು ತಿಳಿಸಿ ತಮ್ಮೆಲ್ಲರೂ ಕೂಡ ವಂದಿಸಿ ಮಾತು ಮುಗಿಸಿ ನಮಸ್ಕಾರ.